ಬೆಳಗ್ಗೆ ಆದರೆ ಎಷ್ಟೋ ಬ್ಯಾಂಕ್ಗಳಲ್ಲಿ ಮುಂದೆ ಪ್ರೀ ಕ್ಲೋಸಿಂಗ್ ಇರ್ಬೋದು, EMI ಚಾರ್ಜಸ್ಗಳಿರ್ಬೋದು, ECS ಚಾರ್ಜಸ್ಗಳು ದಿನಾ ಗಲಾಟೆ ನಡೀತಾ ಇರುತ್ತೆ. ಯಾವುದೇ ಬ್ಯಾಂಕ್ಗಳಲ್ಲಿ ಕೂಡ ಬೋರ್ಡಲ್ಲಿ ನಾವು ಇಷ್ಟು ಪರ್ಸೆಂಟೇಜ್ ತಗೋತೀವಿ ಅಂತ ಎಲ್ಲೂ ಹಾಕಿರೋದಿಲ್ಲ. ನಿಮ್ಗೇನೋ ಒಂದು ಲೋನ್ ಕೊಡಬೇಕಾದ್ರೆ 7%, 8%, 10% ಅಂತ ಹೇಳಿ ಕೊಟ್ಬಿಡ್ತಾರೆ. ಆದರೆ 7%, 8% ನೀವು 3 ತಿಂಗಳು 6 ತಿಂಗಳು ಕಟ್ಟಾದ್ಮೇಲೆ 7%, 8% ಆಗಿ ಉಳಿದಿರೋದಿಲ್ಲ. 50% ಎಕ್ಸ್ಟ್ರಾ ಆಗಿರ್ತದೆ. ಮೊದಲೇ ಬಡ್ಡಿಗೆ ತಗೊಂಡಿರ್ತಾರೆ. 50% ನೀವು ಬಡ್ಡಿ ಕಟ್ಟಿರ್ತೀರ. ನೀವು ಅದರಲ್ಲಿ ಮೇಲೆ ಪ್ರೀ ಕ್ಲೋಸಿಂಗ್ 2% ಕಟ್ಟಿರ್ತೀರ. ಇದನ್ನು ಯಾವುದನ್ನು ಕೂಡ ಬ್ಯಾಂಕ್ ಅವರು ಡಿಸ್ಪ್ಲೇ ಮಾಡಿರೋದಿಲ್ಲ. ಯಾವುದೇ ನಿಯಮಗಳನ್ನು, ಇವ್ರು ಮಾಡುವಂಥ ಕಳ್ಳತನದ ನಿಯಮಗಳನ್ನು ಈ ಬೋರ್ಡ್ಗಳಲ್ಲಿ ಹಾಕಿರೋದಿಲ್ಲ. ಇದಕ್ಕೆ ನೀವು ಬೋರ್ಡ್ಗಳಲ್ಲಿ ಹಾಕಿಲ್ಲ ಅಂತ ಪ್ರಶ್ನೆ ಕೇಳೋಕ್ಕೂ ಆಗಲ್ಲ, ವಿಡಿಯೋ ಮಾಡೋಕ್ಕೂ ಹೋಗಲ್ಲ. ತರಾತುರಿನಲ್ಲಿ ನೀವು ಲೋನ್ ತೊಗೊಂಡ್ಬಿಡ್ತೀರಾ. ಲೋನ್ ತೊಗೊಂಡಾದ್ಮೇಲೆ ಅನುಭವಿಸ್ತೀರಾ. ಈಗ ಬ್ಯಾಂಕ್ಗಳಿಗೆ ಹೋದಾಗ ನಿಮಗೆ ECS ಚಾರ್ಜಸ್ಗಳನ್ನ ಯಾವ ರೀತಿ ಕಟ್ ಮಾಡ್ಕೊಂಡಿದ್ದಾರೆ ಅಂತ ನಿಮ್ಮ ಮ್ಯಾನೇಜರ್ಸ್ಗಳು ಯಾರೂ ಉತ್ತರ ಕೊಡೋಕ್ಕೆ ಹೋಗೋದಿಲ್ಲ. ನೀವು ಲೋನ್ ತೊಗೊಂಡಿದ್ದೀರಾ ಅಲ್ಲಿ ವಿಚಾರಿಸಿ ಅಂತಾರೆ. ನಿಮ್ಮ ಬ್ಯಾಂಕಲ್ಲಿ ಏನು ಕಟ್ ಮಾಡ್ಕೊಂಡಿದ್ದೀರಾ ಅಂತಂದರೆ ನಮ್ಮ ಚಾರ್ಜಸ್ ನಾವು ಕಟ್ ಮಾಡ್ಕೊಂಡಿದ್ದೀವಿ ಅಂತಾರೆ. ಒಂದು ಕಡೆ ECS ಚಾರ್ಜಸ್ಗಳು ಒಂದು ಕಡೆ ಕಟ್ ಆಗಬೇಕು. ಇದಕ್ಕೆ ನಿಯಮಾವಳಿ ಪ್ರಕಾರ ಕಾನೂನು ರೂಪುರೇಷೆಗಳನ್ನು ಕೇಂದ್ರ ಸರ್ಕಾರ ಇದಕ್ಕೆ ಮಾಡಬೇಕು. ಈ ಲೋನ್ ವಿಚಾರದಲ್ಲಿ ಏನಾಗುತ್ತೆ ಅಂತಂದರೆ, ಈಗ ನಾವೊಂದು 30,000 ಲೋನ್ ತಗೊಂಡಿರ್ತೀನಿ. 30,000 ಲೋನ್ಗೆ 1,000 ರೂಪಾಯಿ EMI ಕಟ್ತಾ ಇರ್ತೀನಿ 30 ತಿಂಗಳು, ಆಯಿತಾ. ಅದಕ್ಕೆ ಬಡ್ಡಿ ಎಲ್ಲ ಸೇರಿ 36,000 ಅಂತ ಇರುತ್ತೆ 30 ತಿಂಗಳಿಗೆ. ಈಗೇನು ಮಾಡ್ತಾರೆ ಇವರು, ಮೊದಲನೇದಾಗಿ ನಾನು 1,000 ರೂಪಾಯಿ ಕಟ್ಟಿದೆ ಅಂತ ತಿಳ್ಕೊಳ್ಳಿ. 1,000 ರೂಪಾಯಿನಲ್ಲಿ 900 ರೂಪಾಯಿನ ಅವ್ರು ಬಡ್ಡಿಗೆ ಹಾಕತ್ತಾರೆ. 900 ರೂಪಾಯಿ ಬಡ್ಡಿ ಹಾಕತ್ತಾರೆ, 100 ರೂಪಾಯಿ ಮಾತ್ರ ಅಸ್ಲಿಗೆ ಹಾಕತ್ತಾರೆ. ನಾನೊಂದು 8 ತಿಂಗಳು ಕಟ್ಟಿದೆ ಅಂತ ತಿಳ್ಕೊಳ್ಳಿ. 8 ತಿಂಗಳಿಗೆ ಇವರು 800 ರೂಪಾಯಿ ಮಾತ್ರ ಅಸ್ಲಿಗೆ ಹಾಕೊಂಡಿರ್ತಾರೆ. ಇನ್ನು ಮಿಕ್ಕಿದೆಲ್ಲ ಬಡ್ಡಿಗೆ ಹಾಕೊಂಡ್ಬಿಟ್ಟಿರ್ತಾರೆ. 8 ತಿಂಗಳಾದ್ಮೇಲೆ ನಾನು ಅದನ್ನು ಕ್ಲೋಸ್ ಮಾಡಿಬಿಡ್ತೀನಿ ಅಂತ ಹೋದರೆ ನಾನು ಅಷ್ಟೇ ಇರುತ್ತೆ. ಎಲ್ಲದನ್ನು ಬಡ್ಡಿಗೆ ಹಾಕೊಂಡಿರ್ತಾರೆ. 30,000ನೇ ಕಟ್ಟಬೇಕಾಗುತ್ತೆ. ಇವರು ಮೊದಲು ಏನು ಬಡ್ಡಿಗೆ ಹಾಕೋತಾರೋ ಅದನ್ನು ಸಮಕಾಲೀನವಾಗಿ ಬಡ್ಡಿ ಅಸ್ಲಿಗೆ ಹಾಕಬೇಕು. ಮತ್ತು 2% ಎಕ್ಸ್ಟ್ರಾ ಪ್ರೀ ಕ್ಲೋಸಿಂಗ್ ಚಾರ್ಜಸ್ 2% ಎಕ್ಸ್ಟ್ರಾ ಬೇರೆ ಕಟ್ ಮಾಡ್ತಾರೆ. ಅದರಲ್ಲಿ ಮೊದಲೇ ಬಡ್ಡಿಗೆ ಹಾಕೊಂಡ್ಬಿಟ್ಟಿರ್ತಾರೆ. ಇವತ್ತು ದಿನ ಬೆಳಗ್ಗೆ ಆದರೆ ಎಷ್ಟೋ ಬ್ಯಾಂಕ್ಗಳಲ್ಲಿ ಮುಂದೆ ಪ್ರೀ ಕ್ಲೋಸಿಂಗ್ ಇರ್ಬೋದು, EMI ಚಾರ್ಜಸ್ಗಳಿರ್ಬೋದು, ECS ಚಾರ್ಜಸ್ಗಳು ದಿನಾ ಗಲಾಟೆ ನಡೀತಾ ಇರುತ್ತೆ. ಯಾವುದೇ ಬ್ಯಾಂಕ್ಗಳಲ್ಲಿ ಕೂಡ ಬೋರ್ಡಲ್ಲಿ ನಾವು ಇಷ್ಟು ಪರ್ಸೆಂಟೇಜ್ ತಗೋತೀವಿ ಅಂತ ಎಲ್ಲೂ ಹಾಕಿರೋದಿಲ್ಲ. ನಿಮ್ಗೇನೋ ಒಂದು ಲೋನ್ ಕೊಡಬೇಕಾದ್ರೆ 7%, 8%, 10% ಅಂತ ಹೇಳಿ ಕೊಟ್ಬಿಡ್ತಾರೆ. ಆದರೆ 7%, 8% ನೀವು 3 ತಿಂಗಳು 6 ತಿಂಗಳು ಕಟ್ಟಾದ್ಮೇಲೆ 7%, 8% ಆಗಿ ಉಳಿದಿರೋದಿಲ್ಲ. 50% ಎಕ್ಸ್ಟ್ರಾ ಆಗಿರ್ತದೆ. ಮೊದಲೇ ಬಡ್ಡಿಗೆ ತಗೊಂಡಿರ್ತಾರೆ. 50% ನೀವು ಬಡ್ಡಿ ಕಟ್ಟಿರ್ತೀರ. ನೀವು ಅದರಲ್ಲಿ ಮೇಲೆ ಪ್ರೀ ಕ್ಲೋಸಿಂಗ್ 2% ಕಟ್ಟಿರ್ತೀರ. ಇದನ್ನು ಯಾವುದನ್ನು ಕೂಡ ಬ್ಯಾಂಕ್ ಅವರು ಡಿಸ್ಪ್ಲೇ ಮಾಡಿರೋದಿಲ್ಲ. ಯಾವುದೇ ನಿಯಮಗಳನ್ನು, ಇವ್ರು ಮಾಡುವಂಥ ಕಳ್ಳತನದ ನಿಯಮಗಳನ್ನು ಈ ಬೋರ್ಡ್ಗಳಲ್ಲಿ ಹಾಕಿರೋದಿಲ್ಲ. ಇದಕ್ಕೆ ನೀವು ಬೋರ್ಡ್ಗಳಲ್ಲಿ ಹಾಕಿಲ್ಲ ಅಂತ ಪ್ರಶ್ನೆ ಕೇಳೋಕ್ಕೂ ಆಗಲ್ಲ, ವಿಡಿಯೋ ಮಾಡೋಕ್ಕೂ ಹೋಗಲ್ಲ. ತರಾತುರಿನಲ್ಲಿ ನೀವು ಲೋನ್ ತೊಗೊಂಡ್ಬಿಡ್ತೀರಾ. ಲೋನ್ ತೊಗೊಂಡಾದ್ಮೇಲೆ ಅನುಭವಿಸ್ತೀರಾ. ಇದೆಲ್ಲ ಕಾನೂನುಗಳನ್ನು ಕೇಂದ್ರ ಸರ್ಕಾರ ಬದಲಾವಣೆ ಮಾಡಬೇಕು. ಜನಗಳ ಮೇಲೆ ಏನು ಹೊರೆ ಆಗ್ತಾ ಇದೆ ಅದನ್ನು ಬದಲಾವಣೆ ಆಗಬೇಕು. ಹಾಗೂ ಈ ವಿಚಾರದಲ್ಲಿ ನನಗೋಸ್ಕರ ಅಲ್ಲ ಸ್ವಾಮಿ ನಾನು ದನಿ ಎತ್ತುತ್ತಾ ಇರೋದು, ನಿಮಗೋಸ್ಕರ ದನಿ ಎತ್ತುತ್ತಾ ಇದ್ದೀನಿ. ನಿಮ್ಮ ಕೈನಲ್ಲೇ ಇದೆ, ಸೋಷಿಯಲ್ ಮೀಡಿಯಾ ಇದೆ, ನಿಮ್ಮ ಕೈನಲ್ಲಿ ಪತ್ರ ಬರೆಯೋದಕ್ಕಿದೆ. ಕೇಂದ್ರ ಸರ್ಕಾರದ ಕಚೇರಿಯ ಅಧಿಕಾರಿಗಳ ಕಚೇರಿಗಳ ವಿಳಾಸಗಳು ಗೊತ್ತಿದೆ. ನೀವು ಎಲ್ಲರೂ ಪತ್ರ ಬರೆಯುವಂಥ ಕೆಲಸಗಳನ್ನ ಮಾಡಬೇಕು. MP ಗಳಿಗೆ, ನಿಮ್ಮ ಸ್ಥಳೀಯ MP ಗಳಿಗೆ ಪತ್ರ ಬರೆಯುವಂಥ ಕೆಲಸಗಳನ್ನ ಮಾಡಿ. ಈ ವಿಚಾರದಲ್ಲಿ ದೇಶದಲ್ಲಿ ಫೈನಾನ್ಷಿಯಲ್ ವಿಚಾರದಲ್ಲಿ ಕಾನೂನುಗಳನ್ನ ಬದಲಾವಣೆ, ECS ಹಾಗೂ ಲೋನ್ ವಿಚಾರದಲ್ಲಿ ಅಸ್ಲು ಬಡ್ಡಿ 2 ಸಮಕಾಲೀನವಾಗಿ ಹೋಗಬೇಕು ಅಂತ ಕಾನೂನುಗಳನ್ನ ಬದಲಾವಣೆ ಮಾಡಬೇಕು ಅಂತ ನೀವು ಹೋರಾಟ ಮಾಡಬೇಕು. ನಾವು ನಿಮ್ಮ ಜೊತೆ ದನಿಗೂಡಿಸ್ತೀವಿ. ನೀವು ಇದಕ್ಕೆ ಹೋರಾಟ ಮಾಡಬೇಕು ಅಂತ ಈ ಮೂಲಕ ನಾನು ಹೇಳೋದಕ್ಕೆ ಬಯಸ್ತೀನಿ. ಧನ್ಯವಾದಗಳು. ಇದು ರೈಟ್ ನ್ಯೂಸ್.